ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ಪೇಪರ್ 1 2018 ಪ್ರಶ್ನೆ ಪತ್ರಿಕೆ. ಸೈಕಾಲಜಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ. ನೋಡಿ, ಇದು ಪಾರ್ಟ್ 3 ಅಂತ ಹೇಳ್ತಾ ಹೋಗ್ತೀವಿ. 2018 ಪ್ರಶ್ನೆ ಪತ್ರಿಕೆ 1 to 50 ಏನಿದೆ ಪೇಪರ್ 1, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನೋ ಕನ್ಫ್ಯೂಷನ್. 6 to 8 ಅಲ್ಲ, ಇದು 1 to 5. ಓಕೆನಾ? ನೆಕ್ಸ್ಟು 61ನೇ ಕ್ವಶನ್ ಹೀಗಿದೆ: ಮಗುವಿನ ವಿಕಾಸಕ್ಕೆ ಕಾರಣ ಯಾವುದಂತ ಕೇಳಿದರೆ ಇಲ್ಲಿ ವಯಸ್ಸು ಮತ್ತು ಅನುಭವ, ವಯಸ್ಸು ಮತ್ತು ಪಕ್ವತೆ ಮತ್ತು ಕಲಿಕೆಯ ಅನುಭವ, ಪಕ್ವತೆ ಮತ್ತು ಮೈಕಟ್ಟು ಅಂತ ಕೊಡ್ತಾ ಹೋಗಿದೆ. ನೋಡಿ, ಇಲ್ಲಿ ಸೇಮ್ ಅಂತಿದೆ. ವಯಸ್ಸು ಮತ್ತು ಅನುಭವ ಕೊಡೋದ್ರಲ್ಲಿ ಪಕ್ವತೆ ಮತ್ತು ಕಲಿಕೆಯ ಅನುಭವವನ್ನು ಕೊಡ್ತಾ ಹೋಗ್ತಾರೆ. ಆನ್ಸರ್ ಬಂದು 3, ಪಕ್ವತೆ ಮತ್ತು ಕಲಿಕೆಯ ಅನುಭವ. ಕಲಿಕೆಯ ಅನುಭವ ಬೇಕು ಮಕ್ಕಳಿಗೆ, ಮತ್ತು ಪಕ್ವತೆ ಮೀನ್ಸ್ ಅದು ಒಂದು ತಿಳ್ಕೊಳ್ತಕ್ಕಂಥ ಒಂದು ಪಕ್ವತೆ, ಮೈಂಡ್ ಮೆಚೂರ್ಡ್ ಅಂತ ಏನು ಹೇಳ್ತೀವಿ. ಆ ಒಂದು ಪಕ್ವತೆ ಮಕ್ಕಳಲ್ಲಿ ಇರಬೇಕಾಗುತ್ತೆ. ನೆಕ್ಸ್ಟು 62ನೇ ಕ್ವಶನ್ ಹೇಗಿದೆ: ಶಿರಪಾದ ವಿಕಾಸ ತತ್ವ ಎಂದರೆ ಏನು ಅಂತ ಕೇಳಿದರೆ, ಶಿರ ಮೀನ್ಸ್ ತಲೆ, ಪಾದ ಅಂದರೆ ಕಾಲು, ಶಿರಪಾದ ಅಂದರೆ ತಲೆಯಿಂದ ಕಾಲಿನ ಕಡೆಗೆ ಅಂತ ಅರ್ಥ ಹೋಗುತ್ತೆ. ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಸಾಗತಕ್ಕಂಥದ್ದು ಈ ಒಂದು ಶಿರಪಾದ ವಿಕಾಸ ತತ್ವದ ಒಂದು ಅರ್ಥ. ನೆಕ್ಸ್ಟು, ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು ಯಾವುದು ಅಂತ ಕೇಳಿದರೆ, ಸ್ವಾಂಗೀಕರಣ, ಹೊಂದಾಣಿಕೆ, ಸ್ಕೀಮ್ಸ್ ಆ್ಯಂಡ್ ಸಮತೋಲನ ಅಂತ ಕೊಡ್ತಾ ಹೋಗ್ತಾರೆ. ಆನ್ಸರ್ನ ನೋಡ್ತಾ ಹೋದಾಗ ಈ ಒಂದು ಕ್ವಶನ್ಗೆ ಬಂದು ಸ್ಕೀಮ್ಸ್ ಅಂತಕ್ಕಂಥದ್ದು ಏನಿದೆ, ಇದನ್ನು ನಾವು ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವಂಥ ಜ್ಞಾನಾತ್ಮಕ ರಚನೆಗಳನ್ನು ನಾವು ಸ್ಕೀಮ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವೆಶನು: ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ವ್ಯಕ್ತಿಯ ಬುದ್ಧಿಶಕ್ತಿಯು ಈ ಕೆಳಗಿನ ಅಂಶದ ಪರಿಣಾಮ. ಅವರ ಒಂದು ಬುದ್ಧಿಶಕ್ತಿಗೆ ಮೇನ್ ಕಾರಣ ಅಥವಾ ಪರಿಣಾಮ ಯಾವ್ದು ಬೀರುತ್ತೆ ಅಂತ ಹೇಳಿದಾಗ ಅನುವಂಶೀಯತೆ ಮತ್ತು ಪರಿಸರ. ಹೌದಲ್ವಾ? ನಾವು ಸೈಕಾಲಜಿಲಿ ಓದ್ತಾ ಹೋಗ್ತೀವಿ. ಒಬ್ಬ ವ್ಯಕ್ತಿಯ ಒಂದು ಬುದ್ಧಿಶಕ್ತಿ ಆಗಿರ್ಬೋದು ಅಥವಾ ಒಂದು ವರ್ತನೆನೇ ಆಗಿರ್ಬೋದು, ಅದಕ್ಕೆ ಮೇನ್ ಕಾರಣ ಏನಂತ ಹೇಳ್ತೀವಿ ಅಂದರೆ ಅವನ ಒಂದು ಅನುವಂಶೀಯತೆ. ಇಟ್ ಮೀನ್ಸ್ ಜೆನೆಟಿಕ್ಸ್, ಜೀನ್ಸ್ ಅಂತ ಏನು ಹೇಳ್ತೀವಿ. ವಂಶದಿಂದ ಅವ್ರಿಗೆ ಬಂದಿರತಕ್ಕಂಥ ಅಂದರೆ ಮೈಯಲ್ಲೇ ಬಂದಿರತಕ್ಕಂಥ ಒಂದು ಆ್ಯಂಡ್ ಪರಿಸರ, ಅಲ್ಲಿ ಸುತ್ತಮುತ್ತ ಸಮಾಜ ಹೇಗಿರುತ್ತೋ ಅದರ ತಕ್ಕಂತೆ ಮಕ್ಕಳ ಒಂದು ವರ್ತನೆ, ಬುದ್ಧಿಶಕ್ತಿ ಇರುತ್ತೆ ಅಂತಕ್ಕಂಥದ್ದು 2 ಪಾಯಿಂಟು ಮೇಯ್ನ್ ಆಗಿ ಇಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3. ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದ್ದರೆ ಇದಕ್ಕೆ ಮೇನ್ ಕಾರಣ ಏನು ಅಂತ ಕೇಳ್ತಾ ಹೋಗ್ತಾರೆ. ಇಲ್ಲಿ ವಿಕಾಸದಲ್ಲಿ ಕೊರತೆ, ಪಕ್ವತೆಯ ಕೊರತೆ, ಸೂಕ್ತ ಬೆಳವಣಿಗೆ ಇಲ್ಲದೆ ಇರುವುದು, ಪೌಷ್ಟಿಕತೆಯ ಕೊರತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳೋದೇನು, ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ. ಇಟ್ ಮೀನ್ಸ್ ಪೌಷ್ಟಿಕತೆಯ ಕೊರತೆ ಅಂತ ಹೇಳಿದಾಗ ಅದು ದೇಹದ ಒಂದು ಕೊರತೆ ಆಗುತ್ತೆ. ಇಲ್ಲಿ ಉಚ್ಚಾರಣೆ ಮತ್ತು ಪದ ಸಂಪತ್ತು ಅಂತ ಹೇಳಿದಾಗ ಇಲ್ಲಿ ಕಲಿಕೆಯಲ್ಲಿ ಅಂತಕ್ಕಂಥದ್ದು ಅರ್ಥ ಬರುತ್ತೆ. ಕಲಿಕೆಯಲ್ಲಿ ಕೊರತೆ ಅಂತ ಹೇಳಿದಾಗ ಇಲ್ಲಿ ಪಕ್ವತೆಯ ಕೊರತೆ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಹಾಗಾಗಿ ವಿಕಾಸ ಅಂತ ಹೇಳಿದ್ರೆ ಇದು ಜೀವನ ಪೂರ್ತಿ ವಿಕಾಸ, ಅದು ದೈಹಿಕವಾಗಿ ಆಗಿರ್ಬೋದು ಅಥವಾ ಭೌತಿಕವಾಗಿರೋ ಸಹ ಆಗಿರ್ಬೋದು, 2 ಬರುತ್ತೆ ವಿಕಾಸದಲ್ಲಿ. ಅದು ಬರಲ್ಲ ಇಲ್ಲಿ ಕೇಳೋದು ಒಂದೇ ಕಲಿಕೆಯಲ್ಲಿ ಕೇಳೋದ್ರಿಂದ ನಾವು ಪಕ್ವತೆ, ಇಟ್ ಮೀನ್ಸ್ ಮೆಚುರಿಟಿ, ನಾನು ಹೇಳಿದಾಗೆ ಮೈಂಡು ಪಕ್ವತೆಯನ್ನು ಹೊಂದಿದರೆ ಮಾತ್ರ ಅದು ಸರಿಯಾದಂಥ ಒಂದು ವೇನಲ್ಲಿ ಹೋಗೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 66ನೇ ಕ್ವಶನ್ ಹೀಗಿದೆ ಫ್ರೆಂಡ್ಸ್: ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಯಾವುದು ಅಂತ ಕೇಳಿದರೆ, ನಾವು ಆಲ್ಮೋಸ್ಟ್ ನೋಡಿದ್ವಿ ಇಲ್ಲಿ ಯಾವ ಕ್ವಶನು, ಶಿರಪಾದ ವಿಕಾಸ ಅಂತ. ಫಸ್ಟು ತಲೆಯಿಂದ ಕಾಲಿನ ಬೆರಳುಗಳ ಕಡೆಗೆ ಆ ಒಂದು ವಿಕಾಸ ಸಾಗುತ್ತಲ್ವಾ. ಅದೇ ರೀತಿ ಇಲ್ಲೂ ಸಹ ಭೌತಿಕ ವಿಕಾಸ ಯಾವುದು ಫಸ್ಟ್ ಎಲ್ಲಿ ಬರುತ್ತೆ ಅಂದರೆ ಶಿರದಿಂದ ಬರ್ತಕ್ಕಂಥದ್ದು. ಶಿರದಿಂದ ಲಾಸ್ಟ್ ಕಾಲಿನ ತುದಿ ಗಂಟ ಲಾಸ್ಟ್ ಕೊನೆಗೆ ಹೋಗ್ತಕ್ಕಂಥ, ಅಲ್ಲಿಂದ ಶಿರ ಫಸ್ಟ್ ತಲೆಯಿಂದ ಹಂಗೆ ಕೆಳಗಡೆ ಬರ್ತಾ ಬಾಡಿ ಫುಲ್ ಕಂಟ್ರೋಲ್ಗೆ, ನಿಯಂತ್ರಣಕ್ಕೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಫ್ರೆಂಡ್ಸ್: ಒಂದು ಮಗುವಿನ ವಯಸ್ಸು 8 ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು 10 ವರ್ಷ, ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟು ಅಂತ ಕೇಳಿದರೆ, ನಮಗೆ ಫಾರ್ಮುಲಾ ಗೊತ್ತಿರುತ್ತೆ. ಫಾರ್ಮುಲಾ ಇಸ್ ಈಕ್ವಲ್ ಟು ಇಲ್ಲಿ IQ ಇಸ್ ಈಕ್ವಲ್ ಟು MA/CA ಇಂಟು 100 ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ MA ಮೆಂಟಲ್ ಎಬಿಲಿಟಿ ಬಂದು 10 ಡಿವೈಡೆಡ್ ಬೈ CA ಮಗುವಿನ ವಯಸ್ಸು ಬಂದು ಇಂಟು 100 ಮಾಡಿದಾಗ ನಮಗೆ 125 ಬರ್ತಕ್ಕಂಥದ್ದು. ಆನ್ಸರು 4. ನೆಕ್ಸ್ಟ್ ಕ್ವೆಶನು: ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಯಾವುದು ಅಂತ ಕೇಳಿದರೆ, ಇಲ್ಲಿ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಯಾರ ಒಂದು ಸಿದ್ಧಾಂತ ಅಂತ ಕೇಳ್ತಾ ಹೋಗ್ತಾರೆ. ಆನ್ಸರು ವೈಗೋಸ್ಕಿರ್ ಅವರ ಸಿದ್ಧಾಂತ, ಪಿಯಾಜೆ ಅವರ ಸಿದ್ಧಾಂತ, ಕೋಲ್ಬರ್ಗ್ನ ಸಿದ್ಧಾಂತ ಆ್ಯಂಡ್ ಬ್ರೂನರ್ ಅವರ ಸಿದ್ಧಾಂತ ಅಂತ ಕೊಡ್ತಾ ಹೋಗ್ತಾರೆ. ಆನ್ಸರ್ ಒಂದು ಆಪ್ಷನ್ 1 ಏನಿದೆ, ವೈಗೋಸ್ಕಿರ್ ಅವರ ಸಿದ್ಧಾಂತ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 69ನೇ ಕ್ವಶನ್ ಹೇಗಿದೆ ಫ್ರೆಂಡ್ಸ್: ಪಿಯಾಜೆ ಅವರ ಪ್ರಕಾರ ಜ್ಞಾನವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ ಯಾವುದು ಅಂತ ಕೇಳಿದರೆ, ಅಂದರೆ ಇಟ್ ಮೀನ್ಸ್ ಜ್ಞಾನವಲಯದ ವಿಕಾಸ ಅಂದರೆ ಜ್ಞಾನ ಜಾಸ್ತಿ ವಿಕಾಸ ಆಗ್ತಕ್ಕಂಥದ್ದು ಯಾವ ಒಂದು ಹಂತದಲ್ಲಿ, ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ, ಪ್ರೌಢಾವಸ್ಥೆ ಆ್ಯಂಡ್ ವೃದ್ಧಾಪ್ಯ ಅಂತ ಕೊಡ್ತಾ ಹೋಗ್ತಾರೆ. ಆನ್ಸರ್ ಬಂದು ಕಿಶೋರಾವಸ್ಥೆ, ಆಪ್ಷನ್ 2.
ನೆಕ್ಸ್ಟು ಹಸುಳೆತನ ಹಂತದ ಅವಧಿ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಹಸುಳೆತನ ಮೀನ್ಸ್ ಮಗು ಹುಟ್ಟಿರ್ತದಲ್ಲ, ಸೊ ಅದು ಜನನದಿಂದ 3 ವರ್ಷಗಳವರೆಗೆ ಅಂತ ಏನಿದೆ, ಸೊ ಅದು ಹಸುಳೆತನ ಹಂತ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಸೂಚಿಸುವ ಅಂಶ ಏನು ಅಂತ ಕೇಳಿದರೆ, ಸೊ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಸೂಚಿಸುವಂಥ ಅಂಶ ಸ್ಮೃತಿ, ಸಾಧನೆ, ಬುದ್ಧಿಶಕ್ತಿ, ಸೃಜನಶೀಲತೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ಅದು ಬಂದು ಸಾಧನೆ, ಆಪ್ಷನ್ 2. ನೆಕ್ಸ್ಟ್ ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಯಾವುದು ಅಂತ ಕೇಳಿದರೆ, ಸೊ ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ ಸಾಧನಾ ಪರೀಕ್ಷೆ, ನೈದಾನಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಆ್ಯಂಡ್ ಪ್ರವೇಶ ಪರೀಕ್ಷೆ. ಸೊ ನೋಡಿ ಇಲ್ಲಿ ಪ್ರವೇಶ, ವೈದ್ಯಕೀಯ, ಸೊ ಎರಡೂ ಆನ್ಸರ್ ಬರೋದಿಲ್ಲ. ಬರ್ತಕ್ಕಂಥ ಸಾಧನ ಪರೀಕ್ಷೆ ಅಥವಾ ನೈದಾನಿಕ ಪರೀಕ್ಷೆ ಬರಬೇಕು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 2 ನೈದಾನಿಕ ಪರೀಕ್ಷೆ ಸರಿಯಾದಂಥ ಉತ್ತರ. ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಒಂದು ಪೂರ್ವ ವಾಕ್ ಶಕ್ತಿಯ ಸಂವಹನವಲ್ಲ ಅಂತ ಹೇಳಿದರೆ, ಇಟ್ ಮೀನ್ಸ್ ಈ ಕೆಳಗೆ ಯಾವ ಒಂದು ಪೂರ್ವ ವಾಕ್ ಶಕ್ತಿಯ ಸಂವಹನ ಅಲ್ಲ. ಅಳುವುದು, ತೊದಲುವುದು, ಹಾವಭಾವ, ವಾಕ್ಯಗಳು ಅಂತ ಕೊಡ್ತಾ ಹೋಗ್ತಾರೆ. ಸೊ ನಿಮಗೆ ಆಲ್ಮೋಸ್ಟ್ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಅಳೋದು ಮತ್ತು ತೊದಲೋದು, ಹಾವಭಾವ ಇದೆಲ್ಲ ಮಾತಿಗೆ ಸಂಬಂಧಪಟ್ಟಂಥದ್ದು. ವಾಕ್ಯಗಳು ಅಂತ ಹೇಳಿದಾಗ ಇದು ಬರವಣಿಗೆದು ಭಾಷೆಗೆ ಸಂಬಂಧಪಟ್ಟಂಥದ್ದು. ಸೊ ಆ ಆನ್ಸರು 4 ತಪ್ಪಾಗಿರ್ತಕ್ಕಂಥದ್ದು ಅಥವಾ ಸಂವಹನ ಅಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ 75ನೇ ಕ್ವಶನ್ ಹೀಗಿದೆ, ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯಬಹುದಾದ ಪರೀಕ್ಷೆ ಯಾವುದು ಅಂತ ಕೇಳಿದರೆ, ಸಾಧನಾ ಪರೀಕ್ಷೆ, ವ್ಯಕ್ತಿತ್ವ ಪರೀಕ್ಷೆ, ಬುದ್ಧಿಶಕ್ತಿ ಪರೀಕ್ಷೆ, ಅಭಿಕ್ಷಮತೆ ಪರೀಕ್ಷೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ ನೋಡಿದ ತಕ್ಷಣ ನಮಗೆ ಅರ್ಥ ಆಗಿಬಿಡುತ್ತೆ, ವ್ಯಕ್ತಿತ್ವ ಪರೀಕ್ಷೆ ಅಂದರೆ ಅವನ ವ್ಯಕ್ತಿತ್ವವನ್ನು ಅಳಿತಕ್ಕಂಥದ್ದು. ಸೊ ಇಲ್ಲಿ ಶೈಕ್ಷಣಿಕ ಅಂತ ಬರೋದಿಲ್ಲ. ಆ್ಯಂಡ್ ಬುದ್ಧಿಶಕ್ತಿ ಅಂತ ಹೇಳಿದಾಗ ಇಲ್ಲೂ ಸಹ ನಾವು ಒಂದು ಐಕ್ಯೂನ ಟೆಸ್ಟ್ ಮಾಡ್ತಕ್ಕಂಥದ್ದು. ಟೋಟಲಾಗಿ ಶೈಕ್ಷಣಿಕ ಸಾಧನೆಗೆ ಸಹ ಸೇರ್ಕೊಳ್ಳೋದಿಲ್ಲ. ಆ್ಯಂಡ್ ಅಭಿಕ್ಷಮತೆ ಬರೋದೇ ಇಲ್ಲ. ಆನ್ಸರು ಸಾಧನಾ ಪರೀಕ್ಷೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ವಿಶ್ವ ಆರೋಗ್ಯ ಸಂಘಟನೆ 1980 ಪ್ರಕಾರ ಅಶಕ್ತ ಎಂದರೆ ಯಾರು ಅಂತ ಕೇಳಿದರೆ, ಸೊ ಕೆಳಮಟ್ಟದ ಸಾಧನೆ, ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳು, ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ, ದೃಷ್ಟಿದೋಷ ಅಂತ ಕೊಡ್ತಾ ಹೋಗಿದೆ. ಸೊ ಆನ್ಸರ್ನ ನೋಡ್ತಾ ಹೋದಾಗ ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ ತೋರ್ತಕ್ಕಂಥವ್ರನ್ನ ನಾವು ಅಶಕ್ತ ಅಂತ ಹೇಳ್ತೀವಿ ಅಂತ ಈ ಒಂದು ವಿಶ್ವ ಆರೋಗ್ಯ ಸಂಘಟನೆಯ ಒಂದು ಪ್ರಕಾರ ಅದು. ಆ್ಯಂಡ್ ನೆಕ್ಸ್ಟ್ ಮಂದಗಾಮಿಯಲ್ಲಿ ಕಲಿಯುವವರ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರುತ್ತೆ ಅಂತ ಕೇಳಿದರೆ, ಸೊ ಮಂದಗಾಮಿ ಇಟ್ ಮೀನ್ಸ್ ಕಡಿಮೆ ಒಂದು ನಾಲೆಡ್ಜ್ ಇರುತ್ತಲ್ಲ. ಸೊ ತೀವ್ರ ಕೇಳಿರ್ಬೋದು ನೀವು ಮಂದಗಾಮಿಗಳು ಅಥವಾ ಬುದ್ಧಿಶಕ್ತಿ ಇವರು ಅಂತ ನೀವು ಕೇಳಿರ್ತೀರಿ. ಸೊ ಇಲ್ಲಿ ಬಂದು ಆನ್ಸರು 70ರಿಂದ 90, ಆಪ್ಷನ್ 1. IQ 70ರಿಂದ 90 ಇದ್ದರೆ ಅದನ್ನು ಮಂದಗಾಮಿಗಳು ಅಂತ ನಾವು ಅಥವಾ ಮಂದವಾಗಿ ಕಲಿತಕ್ಕಂಥ ಮಕ್ಕಳುಗಳು ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ 78ನೇ ಕ್ವಶನ್ ಹೀಗಿದೆ, ಡಿಸ್ಲೆಕ್ಸಿಯಾ ಎಂದರೆ ಏನು ಅಂತ ಕೇಳಿದರೆ, ಸೊ ಡಿಸ್ಲೆಕ್ಸಿಯಾ ಮೀನ್ಸ್ ವಾಚನ ಅಸ್ವಸ್ಥತೆ. ಇಟ್ ಮೀನ್ಸ್ ಮಾತಲ್ಲಿ ಸ್ವಲ್ಪ ಅಸ್ವಸ್ಥತೆ, ತೊದಲತಕ್ಕಂಥದ್ದಾಗಿರ್ಬೋದು, ಮಾತು ಸ್ಪಷ್ಟವಾಗಿ ಬರದೇ ಇರ್ತಕ್ಕಂಥದ್ದು. ಸೊ ಇದು ವಾಚನ ಅಸ್ವಸ್ಥತೆಯನ್ನು ನಾವು ಡಿಸ್ಲೆಕ್ಸಿಯಾ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಸೃಜನಶೀಲತೆಯ ಕೊನೆಯ ಹಂತ ಯಾವುದು ಅಂತ ಕೇಳಿದರೆ, ಪ್ರೇರಣಾ, ಸ್ಫೂರ್ತಿ, ತಾಳೆ ನೋಡುವುದು, ವೀಕ್ಷಣೆ, ಪರಿಶೀಲನೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಇದು ಗೊತ್ತಿರ್ತಕ್ಕಂಥ ಪ್ರೇರಣೆ, ಸ್ಫೂರ್ತಿ ಎಲ್ಲ ಬರೋದಿಲ್ಲ. ಆ್ಯಂಡ್ ತಾಳೆ ನೋಡುವುದು, ವೀಕ್ಷಣೆ ಇವೆಲ್ಲ ಹಂತದಲ್ಲಿ ಮಧ್ಯೆ ಬರ್ತಾ ಹೋಗುತ್ತೆ. ಪರಿಶೀಲನೆ ಕೊನೆಯ ಹಂತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮಕ್ಕಳು ಸಾಮಾನ್ಯ ವರ್ತನೆಗಳಿಗಿಂತ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಮಕ್ಕಳು ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಏನು ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಅಪರಾಧಿಗಳು. ಒಂದು ಮಗು 15 ಸೇಬು ಹಣ್ಣಿನ ಬುಟ್ಟಿಯಿಂದ 8 ಸೇಬು ಹಣ್ಣುಗಳನ್ನು ತೆಗೆದು ನಂತರ 7 ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು ಒಂದರ ಉದಾಹರಣೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಪಾರ್ಶ್ವ ವರ್ಗಾವಣೆ, ಅನುಕ್ರಮ, ಸಮತಲ, ಲಂಬ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಪಾರ್ಶ್ವ ವರ್ಗಾವಣೆ, ಆಪ್ಷನ್ 1. ಸೊ ನೆಕ್ಸ್ಟ್ ಕ್ವಶನ್ ಹೀಗಿದೆ ಫ್ರೆಂಡ್ಸ್, 82 ಕೆಳಗಿನಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಯಾವುದು ಅಂತ ಕೇಳಿದರೆ, ಸೊ ಆನ್ಸರು ಭದ್ರತೆಯ ಅಗತ್ಯತೆ. ನೆಕ್ಸ್ಟ್ ಕ್ರಿಯಾಜನ್ಯ ವರ್ತನೆಯನ್ನು ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು, ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಹೇಳಿದವರು ಯಾರು ಅಂತ ಕೇಳಿದರೆ ವ್ಯಾಖ್ಯಾನ ಇದು ಬಂದು, ಸೊ ಆನ್ಸರು ಸ್ಕಿನ್ನರ್ ಅವರು, BF ಸ್ಕಿನ್ನರ್ ಗೊತ್ತಿರಬಹುದು, ಕಲಿಕಾ ಸಿದ್ಧಾಂತವ್ರದ್ದು. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಯಾವುದು ಅಂತ ಕೇಳಿದರೆ, ಶಿಕ್ಷಕ ಕೇಂದ್ರಿತ ಮಾರ್ಗ, ಮಗು ಕೇಂದ್ರಿತ ಮಾರ್ಗ, ಸ್ಪರ್ಧೆ ಮತ್ತು ಸಹಕಾರ, ಬಹುಮಾನ ಮತ್ತು ಶಿಕ್ಷೆ. ಸೊ ಪ್ರೇರಣಾ ತಂತ್ರ ಅಲ್ಲ ಅಂತ ಕೇಳಿದರೆ ಶಿಕ್ಷಕ ಕೇಂದ್ರಿತ ಮಾರ್ಗ. ನೆಕ್ಸ್ಟ್ ಅನುವಂಶತೆಯ ಪ್ರಕಾರ ಒಂದು ಮಗು ಆನುವಂಶಿಕವಾಗಿ 50% ಪಿತೃವಿನಿಂದ ಮತ್ತು 50% ಮಾತೃವಿನಿಂದ ಕಡೆಯಿಂದ ಅಂತಕ್ಕಂಥದ್ದು. ನೆಕ್ಸ್ಟ್ ಅನಾರೋಗ್ಯಕರ ಮನೋಧೋರಣೆ, ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ಹೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ ಯಾವುದು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಸಾಂಪ್ರದಾಯಿಕ ಅನುಬಂಧ.
ಈ ಕೆಳಗಿನಲ್ಲಿ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರುವುದು ಯಾವುದು ಅಂತ ಕೇಳಿದರೆ, ಸೊ ಸೇರದೇ ಇರ್ತಕ್ಕಂಥದ್ದು ಆನ್ಸರು ಪ್ರಚೋದನೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ನೆಕ್ಸ್ಟ್ ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ ಯಾವುದು ಅಂತ ಕೇಳಿದರೆ, ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರತಕ್ಕಂಥ ಮಾರ್ಗ ಯಾವುದು? ಸೊ ಪ್ರಯತ್ನ ದೋಷ ಕಲಿಕೆ. ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನ ಮೂಲಕ ಆಗುವುದು ಅಂತ ಹೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಯಾವುದು ಅಂತ ಹೇಳಿದಾಗ ಕ್ರಿಯಾಜನ್ಯ ಅನುಬಂಧದಲ್ಲಿ. ನೆಕ್ಸ್ಟ್ ಮಕ್ಕಳು ತಂದೆ ತಾಯಿಯನ್ನು ಹೋಲುತ್ತಾರೆ, ಇದು ಇದರ ಉದಾಹರಣೆ ಅಂತ ಕೇಳಿದರೆ ಸಾಮ್ಯತೆ, ಭಿನ್ನತೆ, ದುರ್ಬಲ, ಪ್ರಬಲ ನಿಯಮ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಸಾಮ್ಯತೆಯ ನಿಯಮ. ಓಕೆ ಫ್ರೆಂಡ್ಸ್, ಇದು ಸೈಕಾಲಜಿಗೆ ಸಂಬಂಧಪಟ್ಟಂಥ ಪೇಪರ್ 1ರ ಪ್ರಶ್ನೆಗಳು. ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಕ್ವಶನ್ಸ್ಗಳು ಆ್ಯಂಡ್ ಕ್ವಶನ್ ಪೇಪರ್ಸ್ಗಳು. ಸೊ ನಿಮಗೂ ಸಹ ಎಕ್ಸಾಮ್ಸ್ಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಇಫ್ ಎನಿ ಡೌಟ್ಸ್ ಆರ್ ಎನಿ ಕಂಪ್ಲೇಂಟ್ಸ್ ಪ್ಲೀಸ್ ಕಾಮೆಂಟ್ ಮೀ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.